ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದೀಪಾ ಸೋಮ್ ಕನ್ನಡ ವ್ಲಾಗ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಡೈಲಿ ವ್ಲಾಗ್ ಹಾಗೆ ನೀವೆಲ್ಲರೂ ಇಷ್ಟಪಟ್ಟ ಹಾಗೆ ಡೈಲಿ ವ್ಲಾಗ್ನ ಹಾಕ್ತಾಯಿದ್ದೀನಿ. ಬಟ್ ನೀವು ಯಾರು ನನಗೆ ಜಾಸ್ತಿ ಸಪೋರ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅನಿಸುತ್ತೆ ನಿಮಗೆ. ನನ್ನ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಕೂಡ ಜಾಸ್ತಿ ಜನ ನೀವು ಯಾರೂ ನೋಡ್ತಾ ಇಲ್ಲ. ನನಗೆ 8,000 ಜನ ಸಬ್ಸ್ಕ್ರೈಬರ್ಸ್ ಇದ್ರೂ ಅದರಲ್ಲಿ ಒಂದು 2,000 ಜನನೂ ವೀಡಿಯೋಸ್ನ ನೋಡ್ತಾ ಇಲ್ಲ. ಐ ಡೋಂಟ್ ನೋ ಏನು ಮಿಸ್ಟೇಕ್ ಆಗ್ತಿದೆ ಅಂತ. ಎನಿವೇಸ್ ವೆಯ್ಟ್ ಮಾಡೋಣ, ಎಲ್ಲ ಒಂದೇ ಸರಿ ಆಗಲ್ಲ ಅಲ್ವಾ, ನೋ ಪ್ರಾಬ್ಲಮ್. ಸೊ ಇವಾಗ ನಮ್ಮ ಬುಜ್ಜಿಗೆ ತುಂಬ ಹೇರ್ ಜಾಸ್ತಿ ಅವನಿಗೆ ಬೆಳ್ಕೊಂಡಿತ್ತು. ಸೊ ಅದಕ್ಕೆ ಅವನಿಗೆ ಟ್ರಿಮ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಮುಂಚೆ ನಾನು ಪಾರ್ಲರ್ಗೆ ಕರ್ಕೊಂಡೋಗಿ ಮಾಡಿಸ್ತಾ ಇದ್ದೆ ಅವನಿಗೆ. ಬಟ್ ದೆನ್ ಏನಾಯಿತು ಅಂದರೆ ಆಮೇಲೆ ನಮಗೆ ಗೊತ್ತಾಯ್ತಲ್ವ, ಅಲ್ಲಿ ಹೋದರೂ ಅವನ್ನ ನಾವೇ ಇಟ್ಕೋಬೇಕು. ಅದಕ್ಕೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನಾವೇ ಒಂದು ಟ್ರಿಮ್ಮರ್ನ ಆರ್ಡ್ರ್ ಮಾಡಿದ್ವಿ. ಆ ಟ್ರಿಮ್ಮರ್ ನಮಗೆ 2,000 ರುಪೀಸ್ಗೆಲ್ಲ ಸಿಗುತ್ತೆ. ಸೊ ಅದನ್ನು ನಾವೇ ಮನೇಲಿ ತೊಗೊಂಬಂದ್ಬಿಟ್ಟು ಎನಿವೇಸ್ ಅವ್ನು ನಮಗೆ ತುಂಬ ಕಂಫರ್ಟಬಲ್ ಆಗಿರ್ತಾನಲ್ವ, ಸೊ ನಾವೇ ಇಟ್ಕೊಂಡು ಅವನಿಗೆ ಮಾಡಿಬಿಡ್ಬೋದು ಆರಾಮ್ಸೆ ಅಂತ ಹೇಳಿ ನಾವು ಅದನ್ನು ತರಿಸಿ ಮನೆಯಲ್ಲಿ ನಾವೇ ಮಾಡ್ತೀವಿ ಅವನಿಗೆ. ಸೊ ಇದು ಸ್ವಲ್ಪ ಸಮ್ಮರ್ ಟೈಮಲ್ಲಿ ಜಾಸ್ತಿ ಅವನಿಗೆ ಹೇರ್ ಕಟ್ ಮಾಡೋದು, ಅವನಿಗೆ ಮತ್ತು ಕೀಕಿ ಇಬ್ರಿಗೂ. ವಿಂಟರ್ ಟೈಮಲ್ಲೆಲ್ಲ ಮಾಡಲ್ಲ, ಮತ್ತು ರೈನಿ ಸೀಸನಲ್ಲೂ ಮಾಡಲ್ಲ. ಯಾಕೆಂತಂದ್ರೆ ಹೇಳಿದ್ರೆ ಚಳಿ ಜಾಸ್ತಿ ಇರುತ್ತೆ. ಸೊ ಅವಕ್ಕೆ ಅಷ್ಟೊಂದು ಚಳಿ ಇಷ್ಟ ಆಗೋದಿಲ್ಲ. ಸ್ವಲ್ಪ ವಾಮಾಗಿದ್ದರೆ ಸ್ವಲ್ಪ ಬೆಟರಾಗಿರ್ತಾರೆ. ಹಾಗೆ ಸೆಕೆನೂ ಆಗಲ್ಲ ಅವ್ರಿಗೆ, ಅದೇ ಸ್ವಲ್ಪ ವಾಮ್ದಾಗಿರ್ಬೇಕಷ್ಟೇ. ಸೊ ಹಾಗಾಗಿ ಸೀಸನ್ ನೋಡಿಕೊಂಡು ಯಾವಾಗ ತುಂಬ ಸೆಕೆ ಜಾಸ್ತಿ ಆಗ್ತಿರುತ್ತೆ ಆ ಟೈಮಲ್ಲಿ ಕಟ್ ಮಾಡಿಬಿಡ್ತೀವಿ. ತುಂಬ ಅಂದರೆ ತುಂಬ ಕೂದಲು ಬೆಳೆದಿತ್ತಲ್ವ, ಸೊ ಸಖತ್ ಟೈಮ್ ಹಿಡಿತು. ಆಲ್ಮೋಸ್ಟ್ ನಮಗೆ ಒಂದು 45 ಮಿನಿಟ್ಸು ಟೈಮ್ ಹಿಡಿತು. ಹಾಗಾಗಿ ಇವತ್ತು ಅದೇ ಒಂದು ದೊಡ್ಡ ಕೆಲಸ ಆಯಿತು. ಮತ್ತು ಇವತ್ತೆಲ್ಲ ಫುಲ್ಲು ಕಿಚನ್ನೆಲ್ಲ ಕ್ಲೀನ್ ಮಾಡಬೇಕಿತ್ತು. ನಮ್ಮ ಕೆಲಸ ಆಂಟಿನೂ ಬಂದಿದ್ದರು, ಅವರು ಹೆಲ್ಪ್ ಮಾಡಿದ್ರು. ಸೊ ಫುಲ್ಲು ಇವತ್ತೆಲ್ಲ ಅದೇ ಕೆಲಸಗಳಾಯಿತು. ನೀವೇ ನೋಡ್ತೀರಾ ವ್ಲಾಗಲ್ಲಿ. ಸುಮಾರು ಜನ ನನಗೆ ಮೆಸೇಜ್ ಮಾಡ್ತೀರಾ ಇನ್ಸ್ಟಾಗ್ರಾಮಲ್ಲಿ, ಹಾಗೆ ಇದು ಯೂಟ್ಯೂಬ್ ಕಮೆಂಟಲ್ಲೂ ನೋಡ್ತಾ ಇರ್ತೀನಿ ನಾನು. ಶಿಜು ಪಪ್ಪಿ ಮೇಂಟೆನೆನ್ಸ್ ತುಂಬ ಜಾಸ್ತಿನ, ಹೇಗೆ ಫಸ್ಟ್ ಟೈಮ್ ಡಾಗ್ ತೊಗೊಳ್ಳೋರು ಹೇಗೆ ಮೇಂಟೈನ್ ಮಾಡಬೇಕು ಏನು ವೀಡಿಯೋ ಮಾಡಿ ಅಂತ. ರಿಲೇಟೆಡ್ ಟು ದ್ಯಾಟ್ ನಾನು ಆಲ್ರೆಡಿ ಒಂದು ವೀಡಿಯೋನ ಮಾಡಿದ್ದೀನಿ. ನೀವು ನೋಡಿಲ್ಲಾನೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡಿ ಒಂದು ಸಲ ಲಿಂಕ್ನ. ಸೊ ಶಿಜು ಪಪ್ಪಿ ಏನು ಅಂತ ಹೇಳಿದ್ರೆ ಅದಕ್ಕೆ ಕೂದಲು ಜಾಸ್ತಿ ಅಲ್ವಾ, ತುಂಬ ಕೂದಲು ಬರುತ್ತೆ. ಸೊ ಅದು ಸ್ವಲ್ಪ ನಿಮಗೆ ಎವ್ರಿ ಡೇ 1 hour ಆದರೂ ನೀವು ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ ನೀವು ಅದ್ರ ಕೂದಲನ್ನ ಬಾಚೋದಕ್ಕೆ. ಆಮೇಲೆ ಸ್ನಾನ ಮಾಡಿಸಿದಾಗೆಲ್ಲ ತುಂಬ ಡ್ರೈ ಮಾಡಬೇಕಾಗತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ಬಾಡಿ ವೆಟ್ಟಾಗಿದ್ದರೆ ಸ್ವಲ್ಪ ಗಾಯ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಅದಕ್ಕೆ ಏನಾದರೂ ಒಂದು ಸ್ವಲ್ಪ ಟಿಕ್ಸ್ ಎಲ್ಲ ಬಂದರೆ ಹೊರಗಡೆ ಕರ್ಕೊಂಡು ಹೋದರೆ ನೀವು ಕಂಪಲ್ಸರಿ ಅದ್ರದ್ದು ಕಾಲೆಲ್ಲ ಕ್ಲೀನ್ ಮಾಡಿಕೊಂಡು ಒಳಗೆ ಕರ್ಕೊಂಬರ್ಬೇಕಾಗತ್ತೆ. ಟಿಕ್ಸ್ ಎಲ್ಲ ಬಂತು ಅಂತ ಹೇಳಿದರೆ ಟಿಕ್ ಫೀವರ್ ಬರುತ್ತೆ. ಸೊ ಮೇಂಟೆನೆನ್ಸ್ ಅನ್ನೋದಕ್ಕಿಂತ ತುಂಬ ಸೆನ್ಸಿಬಲ್ ಡಾಗ್ ಅಂತಲೇ ಹೇಳ್ಬೋದು. ಸಿಕ್ಕಾಬಿಟ್ಟೆ ಸೆನ್ಸಿಟಿವ್ ಇರುತ್ತೆ ಇದು. ಏನಾದರೂ ಒಂದು ಸ್ವಲ್ಪ ಹೊರಗಡೆದೇನಾದರೂ ಓಕೆ ಇನ್ಫೆಕ್ಷನ್ಸ್ ಆದರೂ ಕೂಡ ತಡ್ಕೊಳ್ಳೋದೇ ಇಲ್ಲ, ಇಮಿಡಿಯೇಟಾಗಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕು, ಆ ಥರ ಇರುತ್ತೆ. ಸೊ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಬಟ್ ಫುಡ್ ವಿಷಯದಲ್ಲಿ ಬಂದರೆ ತುಂಬ ಕಮ್ಮಿ ಫುಡ್ ಇದು ತಿನ್ನೋದು, ಅದರಲ್ಲೂ ನೈಟ್ ಟೈಮ್ ಜಾಸ್ತಿ ತಿನ್ನತ್ತೆ. ನಾನು ಹೇಳೋದೇನು ಅಂತ ಹೇಳಿದ್ರೆ, ನೀವು ಪೆಟ್ ಥರ ಮನೇಲಿ ಸಾಕೋದಕ್ಕಿಂತ ನೀವು ಒಂದು ಫ್ಯಾಮಿಲಿ ಮೆಂಬರ್ ಥರ ಮನೇಲಿ ಸಾಕಿದ್ರೆ ಅದಕ್ಕೂ ಒಂದು ಆ ಬೆಲೆ ಅನ್ನೋದು ನನಗೆ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ತುಂಬ ಜನ ಫೀಮೇಲ್ ಡಾಗ್ನ ತೊಗೊಂಡ್ಬಿಡ್ತಾರೆ, ಏನಕ್ಕೆ ಅಂದರೆ ಮರಿ ಹಾಕ್ಸ್ಬಿಟ್ಟು ಮಾರ್ಕೊಂಬಿಡ್ಬೋದು ಅಂತ ಆ ಫೀಲಲ್ಲಿ ತೊಗೊಂಡ್ಬಿಡ್ತಾರೆ. ಬಟ್ ಮೇಂಟೆನೆನ್ಸ್ ಅಂತ ಬಂದಾಗ ತುಂಬ ಅದನ್ನು ಕೇರ್ಲೆಸ್ ಮಾಡ್ತಾರೆ. ನಾನು ನೋಡಿರೋಂಗೆ ತುಂಬ ಜನ ನೋಡಿದ್ದೀನಿ ನಾನು. ಸುಮ್ಮನೆ ತೊಗೊಂಡ್ಬಿಡ್ತಾರೆ, ಬಿಡು ಅದ್ರ ಪಾಡಿಗೆ ಅದು ಮರಿ ಹಾಕತ್ತೆ ಅಂತ. ಬಟ್ ಅದ್ರ ಕಷ್ಟ ಅದಕ್ಕೆ ಗೊತ್ತಿರುತ್ತೆ. ಸೊ ಆಲ್ಮೋಸ್ಟ್ 9 to 10 ಡೇಸ್ ಅದಕ್ಕೆ ಬ್ಲೀಡ್ ಆಗುತ್ತೆ. ಸೊ ಅದನ್ನೆಲ್ಲ ಬೇರ್ ಮಾಡಬೇಕು, ಅದನ್ನೆಲ್ಲ ನೀವು ಕ್ಲೀನಾಗೆ ಇಟ್ಕೋಬೇಕು, ತುಂಬ ಹೈಜೀನ್ ಮೇಂಟೈನ್ ಮಾಡಬೇಕು. ಬಿಕಾಸ್ ಅದಕ್ಕೆ ಆಲ್ರೆಡಿ ಕೂದಲು ಜಾಸ್ತಿ ಇರೋದ್ರಿಂದ ಆ ಬ್ಲೀಡ್ ಆಗೋ ಟೈಮಲ್ಲೆಲ್ಲ ನೀವೇನಾದರೂ ಅದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಇನ್ಫೆಕ್ಷನ್ನು, ಇಚ್ಚಿಂಗು ಆ ಥರ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಫಸ್ಟ್ ಟೈಮ್ ಡಾಗ್ನ ಸಾಕೋರು ದಯವಿಟ್ಟು ನಿಮಗೇನೂ ಗೊತ್ತಿಲ್ಲ ಡಾಗ್ ಬಗ್ಗೆ ಅಂತ ಹೇಳಿದರೆ ಮೇಲ್ ಪಪ್ಪಿನ ತೊಗೊಳ್ಳಿ. ಮೇಲ್ ಪಪ್ಪಿ ತೊಗೊಂಡು ಸಾಕಿ ಸ್ವಲ್ಪ ವರ್ಷ. ಸೊ ನಿಮಗೆ ಅವಾಗ ಸ್ವಲ್ಪ ಗೊತ್ತಾಗತ್ತೆ ಹೇಗೆ ಮೇಂಟೆನೆನ್ಸ್ ಏನು ಅಂತೆಲ್ಲ ಗೊತ್ತಾಗತ್ತಲ್ವ. ಸೊ ಆಮೇಲೆ ಬೇಕಾದ್ರೆ ನೀವು ಫೀಮೇಲ್ ಪಪ್ಪಿನ ತೊಗೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸುಮಾರು ಜನ ಪರ್ಸ್ನಲಾಗಿ ನನಗೆ ಮೆಸೇಜ್ ಮಾಡಿದಾಗ ನಂಗೆ ತುಂಬ ಸಿಟ್ಟು ಬರುತ್ತೆ. ಇವ್ರಿಗೇನೂ ಗೊತ್ತಿಲ್ಲ ಅಂದರೂ ಯಾಕೆ ಫೀಮೇಲ್ ಪಪ್ಪಿ ತೊಗೊಂಡು ಅದಕ್ಕೆ ಹಿಂಸೆ ಮಾಡ್ತಾರೆ ಅಂತ ನನಗೆ ಅನಿಸ್ತಾ ಇರುತ್ತೆ. ಸೊ ಆದಷ್ಟು ಮೇಲ್ ಪಪ್ಪೀಸ್ನ ತೊಗೊಳ್ಳಿ, ಸಾಕಿ ಆರಾಮಾಗೆ. ನನ್ನ ಹತ್ರ ಎಷ್ಟೇ ಫೀಮೇಲ್ ಪಪ್ಪಿ ಜಾಸ್ತಿ ಇದ್ರೂ ಕೂಡ ಯಾರಿಗಾರು ಫಸ್ಟ್ ಟೈಮ್ ಗೊತ್ತಿಲ್ಲ ಅಂತ ಹೇಳೋರಿಗೆ ನಾನು ನಿಜವಾಗ್ಲೂ ಅವ್ರಿಗೆ ಸಜೆಸ್ಟ್ ಮಾಡೋದು ಇಲ್ಲ. ನನ್ನ ಹತ್ರ ಇರೋ ಮರಿನ ಅವ್ರಿಗೆ ಕೊಡೋದು ಇಲ್ಲ. ನಾನು ದುಡ್ಡಿಗೆ ಆಸೆ ಬಿದ್ದುಬಿಟ್ಟು ಯಾವ ಮರಿ ಬೇಕಾದ್ರೆ ಯಾರಿಗೆ ಬೇಕಾದ್ರೆ ಕೊಡ್ಬೋದು, ನಾನು ಆ ಥರ ಮಾಡಲ್ಲ.
ಯಾರು ಅವ್ರಿಗೆ ಡಾಗ್ ಬಗ್ಗೆ ಪ್ರಾಪರಾಗಿ ಗೊತ್ತು, ಅವ್ರಿಗೆ ಚೆನ್ನಾಗಿ ನೋಡ್ಕೊಳ್ಳೋಕೆ ಗೊತ್ತು. ಬರೀ ಮುದ್ದು ಮಾಡೋದಷ್ಟೇ ಅಲ್ಲ ಡಾಗ್ ಅಂದರೆ, ಅದಕ್ಕೆ ಫೀಡಿಂಗ್ ಇರುತ್ತೆ, ಪ್ರತಿಯೊಂದೂ ನೋಡ್ಕೋಬೇಕು ನಾವು. ಅದು ಒಂದು ಮಕ್ಕಳು ಥರ ಹೇಗೆ ಟ್ರೀಟ್ ಮಾಡ್ತೀವೋ ಅದೇ ಥರ ನೋಡ್ಕೋಬೇಕಾಗತ್ತೆ. ಅಲ್ಲೇ ಅದೆಲ್ಲ ನಾನು ವಿಚಾರಿಸಿ, ಮನೇಲಿ ಯಾರಿರ್ತಾರೆ ನೋಡ್ಕೊಳ್ಳೋದಕ್ಕೆ ಅಂತೆಲ್ಲ ವಿಚಾರಿಸಿನೇ ನಾನು ಒಬ್ಬರಿಗೆ ನಾಯಿನ ಕೊಡೋದು. ಸೊ ಇದೊಂದು ಬೆಟರ್ ಆಪ್ಷನ್ ಅಂತ ಅನಿಸುತ್ತೆ. ಸೊ ಬನ್ನಿ, ಇವತ್ತು ನಮ್ಮನೆ ಅಡುಗೆ ಮನೆ ಫುಲ್ಲು ಕ್ಲೀನ್ ಮಾಡೋಣ. ಏನಕ್ಕಂತ ಹೇಳಿದ್ರೆ ಚಿಮ್ನಿ ಕ್ಲೀನ್ ಮಾಡಿಸಿದ್ದೆ ಮೊನ್ನೆ ಅರ್ಬನ್ ಕ್ಲ್ಯಾಂಪಿಂದ, ಮತ್ತು ಸ್ಲ್ಯಾಬೆಲ್ಲ ಸ್ವಲ್ಪ ಆಯಿಲ್ ಆಗಿರುತ್ತಲ್ಲ, ಅದಕ್ಕೆ ಸ್ಲ್ಯಾಬು ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದಾರೆ. ನಮ್ಮ ಪಕ್ಕದ ಮನೆಯವರು ನಮಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕರೆದಿದ್ರು. ಸೊ ನಿಮಗೆ ಗೊತ್ತು, ನಾವು ಎಲ್ಲೇ ಇದ್ದರೂ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾತ್ರ ಮಿಸ್ ಮಾಡೋದಿಲ್ಲ. ಯಾರೇ ಇನ್ವೈಟ್ ಮಾಡಿದ್ರೂ ಹೋಗ್ತೀವಿ. ನಮಗೆ ತುಂಬ ಇಷ್ಟ ಆ ಪೂಜೆ ಅಂದರೆ. ನಮ್ಮನೆಯಲ್ಲೂ ಭಾರಿ ಗ್ರ್ಯಾಂಡಾಗಿ ಮಾಡ್ತೀವಿ. ನೀವು ನೋಡಿರ್ತೀರ ವ್ಲಾಗಲ್ಲೆಲ್ಲ. ಆ ವಿಡಿಯೋ ನೋಡಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡಿ ಒಂದು ಸಲ. ಸೊ ನಾನು ಸೋಮು ಇಬ್ಬರು ಹೋಗಿದ್ವಿ. ಸೋಮುಗೂ ಅಷ್ಟೇ ತುಂಬ ಇಷ್ಟ ಈ ಥರ ಪೂಜೆ ಅಂದರೆ. ಮತ್ತು ಅಲ್ಲೇ ಹೋಳಿಗೆ ಊಟ ಮಾಡಿಸಿದ್ರು. ಊಟ ಮಾಡಿಕೊಂಡು ಮಧ್ಯಾಹ್ನ ವಾಪಸ್ ಮನೆಗೆ ಬಂದ್ವಿ. ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು.